ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮ್ನವ್ರೆ, ನಾಳೆ CM ಸಾಹೇಬ್ರು ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳಕ್ಕಾಗ್ಲಿಲ್ಲ. ನಾಳೆ ಒಂದಿನ ಹೋಗಿ ಬರೋಣ. ಖಂಡಿತವಾಗೂ ಸಾಹೇಬ್ರೆ, ಅಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನು ಊಟ ಕರೆಯೋದು ಅಂದ್ರೆ ನಮ್ಮ ಭಾಗ್ಯ ಅಲ್ವಾ? ಖಂಡಿತ ನಮ್ಮ ಭಾಗ್ಯನೇ. ನಾನು CM ಸಾಹೇಬ್ರಿಗೆ ಹತ್ರ ಆದ್ರೆ ಮುಂದೆ ನಂಗೆ ಮಂತ್ರಿ ಸ್ಥಾನ ಸಿಕ್ಕರೂ ಸಿಗ್ಬೋದು ಅಲ್ವಾ? ಇದಕ್ಕಿನ್ನ ಖುಷಿಯಾದ ವಿಷಯ ಇನ್ನೇನಿದೆ ಸಾಹೇಬ್ರೆ? ಖಂಡಿತ ಹೋಗಿ ಬರೋಣ. ಆದರೆ ನಂದೊಂದು ರಿಕ್ವೆಸ್ಟ್ ಸುಮ್ಮನವ್ರೆ, ನೀವು ನಾಳೆ ಈ ರೀತಿ ಸಿಂಪಲ್ ಆಗಿ ಬರೋದಕ್ಕಿಂತ ಲಕ್ಷಣವಾಗಿ ಒಂದೊಳ್ಳೆ ಗ್ರ್ಯಾಂಡ್ ಸ್ಯಾರಿ ಹಾಕೊಂಡು ನನ್ನ ಹೆಂಡತಿಯಾಗಿ ಬನ್ನಿ. ಸಾಹೇಬ್ರೆ, ಅದು ದಯವಿಟ್ಟು ಸುಮ್ಮನವ್ರೆ, ಇಲ್ಲ ಅಂತ ಮಾತ್ರ ಹೇಳಬೇಡಿ, ನನಗೋಸ್ಕರ. ಬಾ ಇಲ್ಲಿ. ಏನಾಯ್ತು ರಾಜಿ? ಆಗ್ಲಿಂದ ಒದ್ದಾಡ್ತಿದ್ಯಾ, ಏನಾದ್ರೂ ಹೇಳ್ಬೇಕಾಗಿತ್ತಾ? ಅಕ್ಕ, ಅದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಕ್ಕ. ಇದೇನೇ ಇದು ಹೊಸದಾಗಿ? ನನ್ನ ಹತ್ರ ಹೇಳೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ಯಾ? ಯಾಕೆ ರಾಜಿ, ಏನಾಯ್ತು? ಅಕ್ಕ, ಅದು ನಾಳೆ ನನ್ನ ಕಾಲೇಜಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಅದಕ್ಕೆ. ಓ, ದುಡ್ಡು ಬೇಕಾಗಿತ್ತಾ? ಅಯ್ಯೋ ಇಲ್ಲ ಅಕ್ಕ, ಮತ್ತೆ ನಿನ್ನ ಹತ್ರ ಇರೋ ಸೀರೆ ಬೇಕಿತ್ತು ಕಣೆ. ಅಯ್ಯೋ ನಿನ್ನ, ಒಂದ್ ಸೀರೆ ಕೇಳೋದಕ್ಕೆ ಇಷ್ಟೊಂದು ಮುಜುಗರನ? ಓ, ನಿಮ್ಮ ಅಕ್ಕನ ಮದ್ವೆ ಆಯ್ತು ಅಂತ ನನ್ನ ಹೊರಗ್ನೊಳಗ್ ನೋಡ್ತಿದ್ಯಾ? ಅಯ್ಯೋ ಅಕ್ಕ, ಹಾಗೇನೂ ಇಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ, ಇರು ಬಂದೆ. ತಗೋ ರಾಜಿ. ಅಯ್ಯೋ ಅಕ್ಕ, ಇದ್ ನಿನ್ ಮದ್ವೆ ಸೀರೆ. ಈ ಸೀರೆ ಬೇಡ, ಬೇರೆ ಸೀರೆ ಇದ್ರೆ ಕೊಡು. ನನ್ನ ಹತ್ರ ಇರೋದು ಇದು ಒಂದೇ ಸೀರೆ. ಇವಳು ನೋಡಿದ್ರೆ ಬೇರೆ ಸೀರೆ ಕೊಡು ಅಂತಿದ್ದಾಳೆ. ಇರೋದು ಇದು ಒಂದೇ ಸೀರೆ ಅಂದರೆ ಮನೆಯವ್ರ ಬಗ್ಗೆ ತಪ್ಪಾಗಿ ತಿಳ್ಕೊತಾಳೆ. ಏನು ಮಾಡಲಿ? ಅಕ್ಕ, ಏ ರಾಜಿ, ಈ ಸೀರೆ ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ರೇಷ್ಮೆ ಸೀರೆ, ಮಹಾರಾಣಿ ಥರ ಕಾಣಿಸ್ತೀಯ. ನಾಳೆ ಇದನ್ನೇ ಉಟ್ಕೊಂಡು ಹೋಗು. ನೀನ್ ಹೇಳಿದ್ಮೇಲೆ ಸರಿ, ನಾನು ಇದನ್ನೇ ಉಟ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಅಕ್ಕ. ಏನು ಥ್ಯಾಂಕ್ಸಾ? ಏನ್ ಸಾಲ ತಗೋತಿದ್ಯಾ ನನ್ನ ಹತ್ರ? ನನಗೆ ಥ್ಯಾಂಕ್ಸು. ಅಕ್ಕ, ಕಿವಿ 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 ನೋತಿದ್ಯಾ? ಹಾಗೆ ನೀ ನಂಗೆ ಥ್ಯಾಂಕ್ಸ್ ಹೇಳ್ದಾಗ ನಂಗೂ ಹಂಗೆ ನೋವುದು. ವಾಪಸ್ ತಗೋ. ತಗೊಂಡೆ. ಅದು ಹಂಗ ಬಾ ದಾರಿಗೆ. ಅಕ್ಕ, ನೀನ ನಮ್ಮ ಕಣೆ. ಇದ್ದಿದ್ದೊಂದು ಒಳ್ಳೆ ಸೀರೆ, ಅದನ್ನು ಅಪ್ಪ ಪ್ರೀತಿಯಿಂದ ಮದ್ವೆಗೆ ಅಂತ ಕೊಡ್ಸಿದ್ರು. ಅದನ್ನು ರಾಜಿಗೆ ಕೊಟ್ಬಿಟ್ಟಿದ್ದೀನಿ. ಈಗ ನಾಳೆ ಏನ್ ಹಾಕೊಂಡು ಹೋಗ್ಲಿ? ಸಾಹೇಬ್ರು ಬೇರೆ ನಾಳೆ ಸೀರೆನೇ ಹಾಕೊಂಡ್ ಬನ್ನಿ ಅಂತ ಹಠ ಹಿಡ್ದಿದ್ದಾರೆ. ಏನ್ ಮಾಡ್ಲಿ? ಹಾ, ಸಾಧನಕ್ಕನ ಹತ್ರ ಕೇಳಿದ್ರೆ, ಬೇಡಪ್ಪ, ಮೊದ್ಲೇ ಅವ್ರಿಗೆ ನನ್ ಕಂಡ್ರೆ ಆಗಲ್ಲ. ಇನ್ ಸೀರೆ ಕೊಡ್ತಾರಾ? ಬೇಡ, ನಾನು ಅವ್ರ ಹತ್ರ ಕೇಳೋದಕ್ಕೆ ಹೋಗಲ್ಲ. ಮತ್ತೆ ನೀನ್ ಮಾಡ್ಲಿ? ಅತ್ತೆ ಹತ್ರ ಕೇಳಿದ್ರೆ, ಅತ್ತೆ ಒಂದ್ ಸೆಕೆಂಡ್ ಯೋಚನೆ ಮಾಡಿದ್ರೆ ನಂಗೆ ಸೀರೆ ಕೊಟ್ಬಿಡ್ತಾರೆ. ಅತ್ತೆ ಸೀರೆ ಏನೋ ಕೊಡ್ತಾರೆ, ಆದ್ರೆ ಬ್ಲೌಸು ಅತ್ತೆ ಹತ್ರ ಇರೋ ರೇಷ್ಮೆ ಸೀರೆಗಳಿಗೆ ಹೊಂದೋಂಥ ಬ್ಲೌಸ್ಗಳಿಲ್ವಲ್ಲ ನನ್ನ ಹತ್ರ. ಏನ್ ಮಾಡ್ಲಿ? ಇನ್ನೇನ್ ಮಾಡಕ್ಕಾಗತ್ತೆ? ರಾಜಿಗೆ ಫೋನ್ ಮಾಡಿ ಸೀರೆ ತಗೊಂಡ್ ಬಾ ಅಂತ ಹೇಳೋದೇ ಸರಿ. ಬೇಡ, ಪಾಪ ಕಾಲೇಜಲ್ಲಿ ಫಂಕ್ಷನ್ ಇದೆ, ಸೀರೆ ಕೊಡೆ ಅಂತ ಇಸ್ಕೊಂಡು ಹೋಗಿದ್ದಾಳೆ. ನಾಳೆನೆ ಫಂಕ್ಷನ್ನು. ಈಗ ಫೋನ್ ಮಾಡಿ ಸೀರೆ ವಾಪಸ್ ಕೊಡು ಅಂತಂದ್ರೆ ಬೇಜಾರು ಮಾಡ್ಕೋತಾಳೆ. ಬೇಡ, ಏನ್ ಮಾಡ್ಲಿ? ಸಾಹೇಬ್ರು ಸಿಟ್ಟು ಮಾಡ್ಕೊಂಡ್ರು ಪರವಾಗಿಲ್ಲ. ನಾನು ಬದಲಾಗೋದ್ಕಿಂತ ಇವಾಗ ಹೇಗಿದ್ದೀನೋ ಹಾಗಿದ್ರೇನೆ ಸರಿ ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಅದೇ ಸರಿ. ಸುಮ್ಮನವ್ರೆ, ರೆಡಿನಾ? ಲೇಟ್ ಆಯ್ತು, ಬೇಗ ಬನ್ನಿ. ಚಿಟ್ಟೆ ಎಲ್ಲೋ ಇದೆಯಾ? ಹೋಗ್ಬೇಕಾದ್ರೆ ತಗೊಂಡೋಣ ಅಂದ್ರೆ ಕೇಳಲ್ಲ. ನಾನು ನಿಂಗೋಸ್ಕರ ವೆಯ್ಟ್ ಮಾಡೋದಕ್ಕಾಗಲ್ಲ ಚಿಟ್ಟೆ.
ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ರ ಬಂದ್ಬಿಡು, ಪಿಕ್ ಮಾಡ್ತೀನಿ. ಒಕ್ಕೆ ತಗೋ ಚಿಟ್ಟೆ, ಲೇಟ್ ಆಯ್ತು. 2 ನಿಮಿಷ ಬಂದೆ. ನಾನು ಇವ್ರಿಗೆ ಸೀರೆ ಉಟ್ಕೊಂಡು ಬರೋದಕ್ಕೆ ಹೇಳಿದ್ರೆ ಹಾಗೆ ಬಂದಿದ್ದಾರೆ. ಕ್ಷಮಿಸ್ಬಿಡಿ ಸಾಹೇಬ್ರೆ, ನನ್ನ ಹತ್ರ ಸೀರೆ ಇರಲಿಲ್ಲ. ಹೋಗ್ತಿರೋದು ಮುಖ್ಯಮಂತ್ರಿಗಳ ಮನೆಗೆ. ಈ ರೀತಿ ನೋಡಿದ್ರೆ ನನ್ನ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ಸಾಹೇಬ್ರೆ, ಹೊರಡೋಣವಾ? ಗೊತ್ತಾಯ್ತು. ಬನ್ನಿ. ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಫಸ್ಟ್ ಟೈಮ್ ಇವ್ರ ಹತ್ರ ನಾನು ಏನೋ ಕೇಳಿದ್ದೀನಿ, ಅದನ್ನ ನೆರವೇರಿಸೋದಕ್ಕೂ ಕಷ್ಟನಾ? ಬರ್ತಾ ಇದೀನಿ ಚಿಟ್ಟೆ, 2 ನಿಮಿಷ ಕಾಯಕ್ಕಾಗಲ್ವಾ? ರೆಡಿ? ಬನ್ನಿ ಸೋನಾ. ನೋ ಇವತ್ತು ಮಾತ್ರ ಸಾಧ್ಯ ಇಲ್ಲಪ್ಪ. ಇವತ್ತು ನಮ್ಮನೆಗೆ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ. ಹಾಂ, ಓ ಅವ್ರು ಬಂದರು, ನಾನು ಆಮೇಲೆ ನಿಮಗೆ ಫೋನ್ ಮಾಡ್ತೇನೆ. ಶ್ರೀರಕ್ಷಾ, ಬೇಗ ಬಾ, ಯಾರು ಬಂದು ಯಾರು ನೋಡು. ಬನ್ನಿ. ನಮಸ್ತೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀವಿ, ನೀವು? ನಾನು ಚೆನ್ನಾಗಿದ್ದೀನಿ. ತೀರ್ಥ, ಮನೇಲಿ ನಿನ್ನ ಬಗ್ಗೆ ಮಾತಾಡದೇ ಇರೋದು ದಿನಾನೇ ಇಲ್ಲ. ಯಾವುದಾದ್ರೂ ವಿಷಯದಲ್ಲಾದರೂ ನಿನ್ನ ಹೆಸರು ಪ್ರಸ್ತಾಪ ಆಗ್ತಾನೆ ಇರುತ್ತೆ. ಇವ್ರನ್ನಂತೂ ಕೇಳಲೇಬೇಡ, ನಿನ್ನ ಬಗ್ಗೆನೇ ಉದಾಹರಣೆ ಕೊಡ್ತಾನೆ ಇರ್ತಾರೆ. ಎಲ್ಲ ನಮ್ಮ ನಾಯಕರು ದೊಡ್ಡ ಗುಣ. ನಮ್ಮಂತ ಚಿಕ್ಕವ್ರನ್ನ ಬೆಳೆಸ್ತಾರಲ್ಲ, ಅದ್ರ ಬಗ್ಗೆ 2 ಮಾತೇ ಇಲ್ಲ. ವಿಷಯ ಅಷ್ಟೇ ಅಲ್ಲಪ್ಪ, ರಾಜಕೀಯದಲ್ಲಿ ಒಬ್ಬ ಮಾದರಿ ರಾಜಕಾರಣಿ ಅಂದರೆ ನೀನು ಅನ್ನೋ ಥರ ಸುದ್ದಿ ಬರ್ತಾ ಇದೆ. ಎಲ್ಲ ವಿಷಯದಲ್ಲೂ ಒಬ್ಬ ರಾಜಕಾರಣಿ ಹೇಗಿರಬೇಕು ಅಂದರೆ ನಿನ್ನ ಹಾಗಿರಬೇಕು ಅಂತ ಉದಾಹರಣೆ ಮಾಡ್ಕೊಂಡು ಟಿವಿನಲ್ಲಿ ತೋರಿಸ್ತಾ ಇದ್ದಾರೆ. ಅದು ನನಗೆ ನಿಜಕ್ಕೂ ಹೆಮ್ಮೆ. ಅದ್ರ ಜೊತೆಗೆ ನೀನು ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತೀಯಲ್ಲ, ಅದು ನನಗೆ ತುಂಬಾ ಆಶ್ಚರ್ಯ ಪಡಿಸುವಂತ ವಿಷಯ. ಎಲ್ಲ ನಿಮ್ಮಂತ ದೊಡ್ಡವ್ರು ಹಾಕೊಟ್ಟಿರೋ ದಾರಿದೀಪ. ತೀರ್ಥ, ನಿನ್ನ ಹೆಂಡ್ತಿನ ಪರಿಚಯ ಮಾಡಿಸ್ಲಿಲ್ವಲ್ಲಪ್ಪ? ಓಹ್ ಸಾರಿ, ಸುಮನಾ ಅಂತ. ಅಮ್ಮೋರೆ, ನಿಮಗೋಸ್ಕರ ನನ್ನ ಕೈಯಾರೆ ನಾನೇ ಮಾಡ್ಕೊಂಡು ಬಂದಿರೋದು. ಆದರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಭಯ ಆಗ್ತಿದೆ. ನನಗೋಸ್ಕರ ತಂದಿದ್ಯಾ ಅಂದಮೇಲೆ ನಂಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ಕೊಡು. ಅಲ್ಲ, ನಿಮ್ಮ ಮನೆ ನೋಡಿದ್ಮೇಲೆ ಇದನ್ನು ಕೊಡೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೀನಿ. ಕೃಷ್ಣನ ಮನೆಗೆ ಕುಚೆ ಎಲ್ಲ ಅವಲಕ್ಕಿ ತಂದಂಗಿರುತ್ತೇನೋ ಅಂತ ಭಯ ಆಗ್ತಿದೆ. ಪರವಾಗಿಲ್ಲ, ಕೊಡು. ಇಷ್ಟ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಖಂಡಿತ ಇಲ್ಲ, ಕೊಡು. ವಾವ್, ವೆರಿ ನೈಸ್. ಇದು ನೀನೇ ಮಾಡಿದ್ದಾ? ಅದು ಇಷ್ಟು ದಿನ ಎಲ್ರಿಗೂ ಹೂವಿನ ಹಾರ ಕಟ್ಕೊಡ್ತಿದ್ದೆ, ಅದು ಒಂದೇ ದಿನದಲ್ಲಿ ಬಾಡೋಗ್ತಾ ಇತ್ತು. ಅದಕ್ಕೆ ನಾನು ನಿಮ್ಗೆ ಕೊಡೋ ಉಡುಗೊರೆ ಸ್ವಲ್ಪ ದಿನ ನಿಮ್ಮ ಜೊತೆಗಿರಲಿ ಅಂತ ನಾನೇ ಮಾಡ್ಕೊಂಡು ಬಂದೆ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಸುಮನಾ. ಭಾವಿ ಶಾಸಕನ ಹೆಂಡತಿ ಆದರೂ
ನೀನು ಮುಂಚೆ ಹೇಗಿದೆಯೋ ಈಗಲೂ ಹಾಗೇ ಇದೆಯಾ, ಸ್ವಲ್ಪನೂ ಬದಲಾಗಿಲ್ಲ. ಐಶ್ವರ್ಯ ಬಂದಾಗ ಬಟ್ಟೆ ಹೇಗೆ ಬದಲಾಗುತ್ತೋ ಗುಣನೂ ಹಾಗೆ ಬದಲಾಗತ್ತೆ ಅಂತಾರೆ. ಆದರೆ ನೀನೊಂಚೂರು ಬದಲಾಗಿಲ್ಲ. ನಿನ್ನ ಈ ಸರಳತೆ ನಮ್ಮ ಎಲ್ಲರ ಮನಸ್ಸು ಗೆಲ್ಲೋದು. ಸಾಹೇಬ್ರೆ ನೀವೇನು ಹೇಳಲೇ ಇಲ್ಲ. ಸಾಹೇಬ್ರೆ, ಈಗ್ಲೂ ಗಂಡನ್ ಸಾಹೇಬ್ರು ಅಂತಾನೆ ಕರೀತೀಯಾ? ಹೌದೌದು, ನಮ್ಮ ಸಾಹೇಬ್ರನ್ನ ಭೇಟಿ ಆದಾಗಿಂದ ಅವ್ರ ಸಾಹೇಬ್ರ ಅಂತಾನ ಕರೆಯೋದು, ಅದು ಬಿಟ್ಟು ಬೇರೆ ಹೊಳಂಗಿಲ್ಲ ಬಾಯಾಗ. ಪ್ರೇಮ, ಇದನ್ನ ನನ್ನ ರೂಮಲ್ಲೇ ಇಡ್ಬೇಕು. ಬನ್ನಿ ಬನ್ನಿ, ಮೊದಲು ಊಟ ಮಾಡಿ ಆಮೇಲೆ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಚಿಟ್ಟೆ ಬರಲ್ವಾ? ಇವಾಗ ಬನ್ರಿ, ಬಂದೀನಿ. ಶ್ರೀರಕ್ಷಾ, ನೀ ಎಲ್ಲಿ ಹೋಗ್ತಿದ್ಯಾ? ಕೂತ್ಕೋಬಾ. ನೀವು ಕೂತಿರಿ, ಒಳಗಡೆ ರೆಡಿಯಾಗಿದೆ ನೋಡ್ಕೊಂಡ್ ಬರ್ತೀನಿ. ಕೂತ್ಕೊಳ್ಳಿ. ತೀರ್ಥ, ನೆನ್ನೆ ನ್ಯೂಸಲ್ಲಂತೂ ಇಡೀ ದಿವಸ ನಿಮ್ಮ ವಿಷಯನೇ ಬರ್ತಿತ್ತು. ಸಾಹೇಬ್ರೆ ನನಗೆ ಮೇಲ್ಗಡೆ ಕೂತಿಂದ ಅಭ್ಯಾಸ ಇಲ್ಲ. ರೀ, ನಮ್ಮನೆ ಆದರೆ ಹೇಗೂ ಅಡ್ಜಸ್ಟ್ ಮಾಡ್ಕೋಬೋದು. ಇದು CM ಅವ್ರ ಮನೆ, ಅವ್ರು ಹೇಗೆ ಹೇಳ್ತಾರೆ ಹಾಕಿ ಕೇಳಿ. ಕಷ್ಟ ಆಗತ್ತೆ ಸಾಹೇಬ್ರೆ. ನೀವು ಇವಾಗ ಅಲ್ಲಿ ಕೂರ್ಲಿಲ್ಲ ಅಂದರೆ ನಂಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ತೀರ್ಥ, ಹಾಂ ಸರ್. ಯಾಕಪ್ಪ, ಏನೋ ಸಮಸ್ಯೆನಾ? ಏನಿಲ್ಲ ಸರ್, ಬನ್ನಿ. ಮತ್ತೆ ಬನ್ನಿ ಕೂತ್ಕೊಳ್ಳಿ. ರೀ, ಗಂಡ ಹೆಂಡತಿ ಏನೋ ಮಾತಾಡ್ಕೊಳ್ತಾ ಇದ್ರೆ ನೀವು ಸುಮಾ, ಸಂಕೋಚ ಬೇಡ, ಏನೇ ಇದ್ರು ನನ್ನ ಹತ್ರ ಹೇಳ್ಕೊ. ಬಾ ಕೂತ್ಕೊ. ಅದು ನಾನೇ ಊಟಕ್ಕೆ ಬಡಿಸ್ಲಾ? ಅರೆ, ಅದು ಹೇಗಾಗತ್ತಮ್ಮ? ನೀವಿಬ್ರು ಇವತ್ತು ನಮ್ಮ ಅತಿಥಿಗಳು, ಕೂತ್ಕೊಳ್ಳಿ. ಸುಮಾ, ನಾನು ಎಲ್ಲ ರಾಜಕಾರಣಿಗಳ ಥರ ಒಂದೊಂದು ಕೆಲಸ ಮಾಡೋದಕ್ಕೂ ಒಬ್ಬೊಬ್ರು ಅಂತ ಕೆಲಸವ್ರನ್ನ ಇಟ್ಕೊಂಡಿಲ್ಲಮ್ಮ. ಆದರೂ ಅಡುಗೆ ಮನೆ ಕೆಲಸಕ್ಕೆ ಅಂತ ಒಂದಿಬ್ಬರಿದ್ದಾರೆ, ಅವ್ರು ಬಡಿಸ್ತಾರೆ. ನೀವು ಕೂತ್ಕೊಳ್ಳಿ.